ನೀರು ಕಾಯಿಸಿದ್ದೀನಿ. ಬಿಸಿ ಬಿಸಿ ನೀರು ಸ್ವಲ್ಪ ಸ್ನಾನ ಮಾಡಿರಿ, ಬಿಸಿ ನೀರು ಹಾಕ್ಕೋಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಬಿಸಿ ನೀರಿನಾಗೆ ಸ್ನಾನ ಮಾಡಿನಂತೆ. ಭಾರತೆ ನೀರು ಕಾದಿದ್ದಾವೆ. ಬೇಡ ಮತ್ತು ಆಮೇಲೆ ಒಯ್ಕೆಂಬ್ತೀನಂತ. ಸೊಳಿ ಆದಂಗೆ ಆಗುತ್ತೆ. ನೀರು ಒಯ್ಕೊಂಡ್ರು ಒಂಥರ ಸೊಳಿ ಆದಂಗೆ ಆಗುತ್ತೆ. ಏನಾಗಲ್ಲ ಕಣತೆ, ಸೊಳಿ ಅಂತಿದ್ರೆ ಸೊಳಿ ಆದಂಗೆ ಆಗುತ್ತೆ. ಏನಾಗಲ್ಲ, ಅದು ಬಾವೆಲ್ಲನೇ ಇಳ್ದಂಗೆ ಆಗುತ್ತೆ. ಸ್ವಲ್ಪ ಬಿಸಿ ಬಿಸಿ ನೀರಿನಾಗೆ ನೀನು ಸ್ನಾನ ಮಾಡ್ಕೊಂಡ್ರೆ ಮಕ್ಕ ಎಲ್ಲನ ಸ್ವಲ್ಪ ಬಾವು ಇಳಿತೈತೆ, ಕೈ ಕಾಲು ಎಲ್ಲನ. ಹಾಸ್ಪಿಟ್ಲಿಗೆ ಹೋಗೋಣ, ಸೋಮವಾರ ಹೋಗೋಣ ಅಂತ ಹೇಳಿದ್ಯಲ್ಲ, ಸೋಮವಾರಲೇ ಹೋಗೋಕ್ಕಾಗುತ್ತೆ. ಅಯ್ಯೋ, ನನಗೆ ಆಸ್ಪತ್ರೆಗೆ ಹೋಗೋದೇ ಚಿಂತೆ ಆಗೈತೆ. ಮುಖ ನೋಡು, ಮುಖ ಹೆಂಗೆ ಊದ್ಕೊಂಡಿದೆ. ಆಗಬೇಕು, ಸರಿಯಾಗಿ ಆಗೈತೆ. ಬಲು ಮೆರಿತಾ ಇದ್ಲ ಇವಳು, ಹೆಂಗೆ ಆಗ್ತೈತೆ. ಥೂ, ಇವಳು ಸಾಯ್ತಾ ಇದ್ದಾಳೆ ಅಂತಂದ್ರು ನಾನಂತೂ ನೋಡೋದಕ್ಕೆ ಹೋಗೋದಿಲ್ಲ ಇದ್ದರಿದ್ರದವಳನ್ನ. ನೀರು ಬಿಸಿ ಇದ್ದಾವೆ, ಮಾಡ್ಕೆ ಬರತ್ತೆ. ಏನಾಗಲ್ಲ ಬಾ, ಎಲ್ಲ ನಾನು ತೋಡ್ಕೊಡ್ತೀನಿ. ಬಟ್ಟೆ ಎಲ್ಲ ತೆಗ್ದಾಕ್ತೀನಿ. ಬಿಸಿ ಬಿಸಿ ನೀರನ್ನ ಸ್ವಲ್ಪ ಸ್ನಾನ ಮಾಡಿದ್ರೆ ಎಷ್ಟೋ ವಾಸಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮೈ ಎಲ್ಲ ಬರ ಅನಿಸುತ್ತೆ. ಅವ್ರು ಹೇಳೋರಲ್ಲ ಬಿಸಿನೀರು ಹಾಕೊಳ್ರಿ ಅಂತೇಳಿ, ಡಾಕ್ಟ್ರ್ ಹೇಳೋರಲ್ಲ. ಬಿಸಿನೀರಾಗೆಲ್ಲ ಸ್ನಾನ ಮಾಡಿದರೆ ವಾಸಿ ಆಗುತ್ತೆ, ಸ್ವಲ್ಪ ಭಾರ ಅನ್ಸಲ್ಲ. ಊದ್ಕೊಂಡಿದ್ದೆ ಮುಖ ಅಂತೂ ಬಾರತ್ತೆ. ಬಾ. ದೌಲತ್ತಲ್ಲಿ ಬೆಳೆದವರೆಲ್ಲ ಇಷ್ಟ್ರೇಲಿ ಉಳಿದೇ ಇಲ್ಲ, ಕಾಲೆಳಿಯೋಕೆ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ, ನೀನಂತವಳಲ್ವೇ ಅಲ್ಲ. ಶಿವ ಶಿವ ಶಿವ. ಇವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅಲ್ಲ, ಹುಷಾರಿಲ್ವಲ್ಲ ನಮ್ಮ ಅತ್ತೆಗೆ. ಅವರೇ ಅಂತ ಇದ್ದಾರೆ, ಕಷ್ಟದಲ್ಲಿದ್ದಾರೆ ಅನ್ನೋದು ಬೇಡ. ಹೆಂಗೆ ಹಾಡು ಹೇಳ್ತಾ ಇದ್ದಾಳೆ ನೋಡು. ಏನಮ್ಮ ಪಾರು, ಯಾಕೆ ಮಾತಾಡಿಸ್ತಾ? ಇಲ್ಲ ಕಣಮ್ಮ, ನಾನು ಮುಂದೆ ದೌಲತ್ತಲ್ಲಿ ಮೆರೆದವರೆಲ್ಲ ಇಷ್ಟ್ರೀಲಿ ಉಳಿದೇ ಇಲ್ಲ, ನನ್ನ ಕಾಲೆಳಿಯಕ್ಕೆ ಬಂದವರೆಲ್ಲ ನನ್ನ ಕಾಲ ಕೆಳಗೆ ಉಳ್ದೋದ್ರಲ್ಲ. ಹಂಗೆ ಇವತ್ತು ನಾನು ಇರೋದು. ನನ್ನ ಕಾಲೆಳಿಯಕ್ಕೆ ಎಷ್ಟು ಜನ ಬಂದರು ಇವತ್ತು ನನ್ನ ಕಾಲು ಕೆಳಗಿದ್ದಾರೆ ಅವರೆಲ್ಲನ. ನಾನಿವತ್ತು ಹಿಂಗಿದ್ದೀನಿ ನಾನು. ಅಯ್ಯೋ, ಇಂಥ ನ್ಯೂಸ್ ಜನ ನೋಡಿಲ್ಲ ಹೇಳಮ್ಮ. ಅಯ್ಯೋ, ಜಗತ್ನಾಗೆ ಹಿಂಗೆ ಮ್ಯಾರ್ದವರು ಎಲ್ಲನ ಕುಣ್ದವರು ಮ್ಯಾರ್ದವರು ಯಾರು ಉಳ್ಕಮಲ್ಲ. ಹೋಗ್ತಾರೆ ಬಿಡು, ಒಂದಲ್ಲ ಒಂದಿನ. ನಡಿಯತ್ತೆ, ನಡಿ ಒಳಕ್ಕೆ ಹೋಗೋಣ, ನಡಿ. ನಡಿ, ಸ್ನಾನ ಮಾಡಿಸ್ತೀನಿ ನಡಿ. ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ, ಇಲ್ಲಿ ಕೂತ್ಕೊಬೇಡ ನಡಿ. ಇದು ಗೊತ್ತಾಗೋದಿಲ್ಲ, ಕಷ್ಟ ಆಗಿದ್ದಾರೋ ಸುತ್ತಾಗಿದ್ದಾರೋ, ಇವರೇ ಕಷ್ಟ ಆಗಿದ್ದಾರಲ್ಲಪ್ಪ, ಹುಷಾರಿಲ್ಲ ಅನ್ನೋದೊಂದು ಸ್ವಲ್ಪನೂ ಜ್ಞಾನ ಇಲ್ಲ ಇದಕ್ಕೆ. ದೌಲತ್ತಲ್ಲಿ ಮೆರೆದವರೆಲ್ಲ ಇಷ್ಟ್ರೀಲಿ ಉಳಿದೇ ಇಲ್ಲ, ಕಾಲೆಳೆಯಕ್ಕೆ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ, ನೀನಂತವಳಲ್ವೇ ಅಲ್ಲ. ಹೇ ಪಾರು, ಹೋಗು. ಅವಳಿಗೆ ಇವಾಗ ಅಮ್ಮ ನಾನು ನೋಡ್ಬಿಟ್ಟು ಸಹಿಸ್ಕೊಳಕ್ಕಾಗ್ತಿಲ್ಲ, ದುಡ್ಡೆಲ್ಲ ಇಸ್ಕೊಂಡ್ರಲ್ಲಪ್ಪ ಅಂತ ಹೇಳಿ. ಇವಾಗ ನನ್ನ ಸುದ್ದಿಗೆ ಬರಲಿ ನೋಡು, ಅವಳು ಮಾಡಿರೋದಕ್ಕೆ ಅವಳು ಅನುಭವಿಸ್ತಾ ಇದ್ದಾಳೆ. ಇವಾಗ ಸುಗುಣ ಕಾಲೆಳೆಯಕ್ಕೆ ಬಂದು ಒಬ್ರಿಗೆ, ಇವಾಗ ಅವಳೇ ಅನುಭವಿಸ್ತಾ ಇದ್ದಾಳೆ. ನನ್ನ ಕಾಲು ಕೆಳಗೆ ಉಳಿದೋದ್ಲು ಇವತ್ತು ನೋಡು. ಮಕ್ಕ ಎಲ್ಲನ ಬಾತ್ಕೊಂಡೈತಿ. ಥೂ, ಅವಳು ಸತ್ತಿದ್ದಾಳೆ ಅಂತಂದ್ರು ನಾನು ನೋಡೋದಿಲ್ಲಪ್ಪ ಅವಳನ್ನ. ಥೂ, ಮಾಡಿರೋ ಕರ್ಮ ಯಾರಿಗೂ ಬಿಡಲ್ಲ. ಒಂದೊಂದಲ್ಲ ಅವಳು ಮಾಡಿರೋದು. ನಡಿ. ಎಲ್ಲ ದುಡ್ಡು ಹಾಕಿ ಬಂದೆ ನಮ್ಮ ಅಕೌಂಟಿಗೆ. ಎಲ್ಲ ಅಕೌಂಟ್ಗೆ ಹಾಕಿ ಬಂದಿದ್ದೀನಮ್ಮ. ನನ್ನ ಅಕೌಂಟಲ್ಲಿ ಎಲ್ಲ ದುಡ್ಡಿದೆ ಇವಾಗ. ಅಯ್ಯೋ, ನಾನು ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸೋಲ್ಲ. ಅವಳ ಹತ್ರ ನೀನು ಸುತ್ತಾರ್ಕೊಂಡು ಹೋಗೋ ಅಂಥದ್ದೇನಿಲ್ಲ. ಇವಳು ಏನು ಅನ್ಕೊಂಡಿದ್ದಾಳೆ, ಪ್ರೀತಿ ಇವ್ರಿಗೆ ಮನೆ ಕಟ್ಸೋಕ್ಕೆ ಆಕತ್ತಿಲ್ಲ, ಇವ್ರು ಕಟ್ಸೋಕ್ಕೆ ಆಗೋದಿಲ್ಲ, ದುಡ್ಡಿದ್ರು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ಲು ಯಾರ ಹತ್ರ ಆದ್ರೂ. ಅದಕ್ಕೆ ಯೋಗಗಳಿಗೆ ಎಲ್ಲ ಕೂಡಬೇಕು, ಯೋಗಗಳಿಗೆ ಇರಬೇಕು, ಒಳ್ಳೆ ಸಮಯ ಬರಬೇಕು, ದುಡ್ಡಿದ್ರು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ಲು. ನಾನು ಮಾಡಿ ತೋರಿಸ್ತೀನಿ ನೋಡು ಅವಳು ಕಣ್ಮುಂದೆ. ಓಹೋ, ಏನೋ ತಿಳ್ಕೊಬಿಟ್ಟಿದ್ದಾಳೆ ಅವಳು. ನಮ್ಮ ಹತ್ರ ದುಡ್ಡು ಇದ್ದು ಕೊಟ್ಟು ಮಾಡೋಕ್ಕಾಗೋದಿಲ್ವ? ನಮ್ಮ ಹತ್ರ ಇವಾಗೇನು ದುಡ್ಡು ಐತೆ, ನಾವು ಈಗಲೂ ಎದ್ದಾಕಬೇಕಾದ್ರೂ ಕಟ್ತೀವಿ. ಅವಳ ಹತ್ರ ಹೊಸ್ಕೊಂಡು ಹೋಗೋದಿಲ್ಲ ನಾನು ಮನೆ ಕಟ್ಟಿಸ್ಕೊಡು ಅಂತ. ನಮಗೆ ಮೋಸ ಮಾಡಿದ್ಲಲ್ಲ ಅವಳು. ಥೂ, ಈಗ ನೋಡು, ಅತ್ತೆ ಮನೆ ಕೊಡ್ಲು ಅಂತ ಅತ್ತೆ ಹತ್ರ ಹೆಂಗಿದ್ದಾಳೆ. ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನಾನಂತೂ ಅವಳನ್ನ ಸುಗುಣನ್ಗೆ ಸತ್ತಿದ್ದಾಳೆ ಅಂತಂದ್ರೆ ನೋಡೋದಿಲ್ಲ ನಾನು. ನಡಿಯಮ್ಮ, ನಡಿ ಒಳಕ್ಕೆ. ಹೋದ್ರೆ ಅವ್ರು ಆಲೇ ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾರೆ. ಅವಳು ಮಾಡಿರೋದು ಅನ್ನಂದು ಅದಕ್ಕೆ ಅನುಭವಿಸ್ತಾ ಇದ್ದಾಳೆ. ಮಕ್ಕ ಕೈ ಕಾಲೆಲ್ಲ ಬಾತ್ ಕಡೆ ಇದ್ದಾವೆ. ಅಕೌಂಟ್ಗೆಲ್ಲ ಹಾಕಿ ಬಂದೆ. ಹಂಗಾದ್ರೆ ಇನ್ನೇನೆ ಹಾಕಿ ಬಂದೆ ಕಣಮ್ಮ. ಇವತ್ತೆಲ್ಲ ರಜಾ ಅಂತ ಹೇಳಿ ನಿನ್ನೆ ತಗೊಂಡೋಗಿ ಎಲ್ಲ ಹಾಕಿ ಬಂದಿದ್ದೀನಿ. ಬಾ, ಬೇಕಾದ್ರೆ ಮೆಸೇಜ್ ತೋರಿಸ್ತೀನಿ. ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಐತಿ ಅಂತ ಹೇಳಿ ತೋರಿಸ್ತೀನಿ, ಬಾರಮ್ಮ ಬೇಕಿದ್ರೆ. ನೋಡಮ್ಮ, ನೋಡಲ್ಲಿ 10 ಲಕ್ಷ, ಕರೆಕ್ಟಾಗಿ 10 ಲಕ್ಷ ಐತೆ ನನ್ನ ಅಕೌಂಟಲ್ಲಿ. ಇನ್ನು ಬರ್ತಾ ಇರೋದು. ಇನ್ನು ಈ ತಿಂಗಳು ಬರುತ್ತೆ ಸ್ಯಾಲ್ರಿ. ಈ ತಿಂಗಳು 1ನೇ ತಾರೀಕು ಸ್ಯಾಲ್ರಿ ಆಗ್ತಿದ್ದ ತಕ್ಷಣ ಅದೊಂದು ಸ್ವಲ್ಪ ಕುಡಿಕಂತೀನಿ. ನೋಡಲ್ಲಿ, ನೋಡಮ್ಮ, ನೋಡ ಎಷ್ಟು 10 ಲಕ್ಷ ಕರೆಕ್ಟಾಗಿದೆ. ಒಂದು 10 ಲಕ್ಷ ಬೇರೆ ಒಂದು 1,000 2,000 ಹಿಂಗೆ ಖರ್ಚಿಗೆ ಎಲ್ಲಾದರೂ ಹೋದರೆ ಫೋನ್ಪೇ ಏನಾದರೂ ಮಾಡಿದ್ರೆ ಇರಲಿ ಅಂತ ಹೇಳಿ 1,02,000 ನನ್ನ ಅಕೌಂಟಲ್ಲಿ ದುಡ್ಡು ಐತೆ. 10 ಲಕ್ಷ 2,000 ಮೇಗಳದ ಖರ್ಚಿಗೆ ಇರಲಿ, ಹೊರಗಡೆ ಏನಕ್ಕಾದ್ರೂ ಓದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ನೋಡಿ 10 ಲಕ್ಷ ದುಡ್ಡು ಐತೆ. ನನ್ನ ಗಂಡ ದುಡ್ದಿರೋದು, ಅವ್ರು ಕೊಟ್ಟಿರೋದೆಲ್ಲ ನಾನು ಅಕೌಂಟಲ್ಲಿ ಇಟ್ಕೊಂಡಿದ್ದೀನಿ. ಅಕೌಂಟಲ್ಲಿ ದುಡ್ಡು ಇದ್ಬಿಟ್ರೆ ಏನೋ ಒಂಥರ ನಮಗೆ. ಇವಾಗ 0 ಆಗಿಬಿಟ್ಟಿತ್ತಮ್ಮ ನನ್ನ ಅಕೌಂಟೇ ಡೆಡ್ ಆಗಿಬಿಟ್ಟಿತ್ತು. ಅಕೌಂಟಲ್ಲಿ ದುಡ್ಡು ಆಗ್ತಿಲ್ಲದಕ್ಕೆ ಎಲ್ಲ ರಿನ್ಯೂವಲ್ ಮಾಡಿಸ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲನ ಬ್ಯಾಂಕಿಗೆ ಹಾಕಿ ಬಂದಿದ್ದೀನಿ ನೋಡು. ಫೋನ್ಪೇ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ. ಇವಾಗ 10 ಲಕ್ಷ ದುಡ್ಡು ನನ್ನ ಅಕೌಂಟಲ್ಲಿದೆ. ಅವನಿಗೆ ಹೇಳ್ಬೇಕು, ಹೋಗ್ಬೇಡ ನಿಮ್ಮ ಚಿಕ್ಕಮ್ಮನ ಮಾತಾಡಿಸ್ಬೇಡ ಅಂತ. ಒಟ್ಟು ಆಸ್ಪತ್ರೆಗೆ ಒಟ್ಟು ಖರ್ಚಿಗೆ ತಿರುಗಿ ದುಡ್ಡು ಕೊಡಬೇಕಾಗುತ್ತೆ. ಹೋಗ್ಬೇಡ ಅಂತ ಅವನು.
ಹೋಗಲ್ಲ ಅವ್ರಿಗೆ ತುಂಬ ಸಿಟ್ಟು ಬಂದೈತೆ ಹೋಗೋದಿಲ್ಲ. ಮತ್ತೆ ಹೋಗ್ಬೇಡ್ರಿ ನೋಡಾಕೆ ಅವರೇ ಎಲ್ಲ ಇಕ್ಕಲೇಳು ಸುಮ್ಮನೆ ಇರ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅವ್ರಿಗೆ ಮನೆ ಕೊಟ್ಟವ್ರೆ ಅಂದಮೇಲೆ ಅವರೇ ಎಲ್ಲ ನೋಡ್ಲೇಳು. ಮತ್ತೆ ಅವಳಿಗೆ ದೊಡ್ಡ ಸೊಸೆ ಅಂತೇಳಿ ಕೊಟ್ಟವಳೆ, ಅವಳು ನೋಡ್ತಾಳೆ. ನಾನು ನೋಡೋ ಅಂಥದ್ದೇನಿಲ್ಲ. ಯಾರು ಬಂದು ಹೇಳಿದ್ರು ನಾನು ಹಿಂಗೆ ಹೇಳೋದು. ನಾನು ನೋಡೋದಿಲ್ಲ ಅವಳನ್ನ. ಮನೆ ಕೊಟ್ಟಿದ್ದಾಳೆ ಅವಳಿಗೆ, ಅವಳು ನೋಡ್ತಾಳೆ ಅಷ್ಟೇನೆ. ನಾನು ನೋಡ್ಬೇಕಂಬೋದೇನಿಲ್ಲ, ಅವಳೇ ನೋಡ್ಕೊಂತಾಳೆ. ಇದೊಳೆ ಸರಿ ಆಯ್ತಲ್ಲ. ನಾನು ನೋಡೋದಿಲ್ಲಪ್ಪ, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ನಾನಂತ ಅವಳನ್ನ ನೋಡೋದಿಲ್ಲ. ಹೋಗಿ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಹಾಳಾಗೋಗ್ಲಿ. ಒಬ್ರಿಗೆ ಕೇಡು ಬಯಸಕ್ಕೆ ಹೋದ್ರೆ ಇವತ್ತು ನೋಡಿ ನನ್ನ ಕಾಲು ಕೆಳಗೆ ಉಳ್ದೋದ್ಲು ಅವಳು. ಸುಗುಣ ನನಗೆ ಎಷ್ಟು ಕೇಡು ಬಯಸಿದ್ಲು, ನನಗೆ ತಂದಿಕ್ಕಕ್ಕೆ ನೋಡಿದ್ಲು, ಎಷ್ಟು ನನಗೆ ಕೆಟ್ಟದ್ದು ಮಾಡಿದ್ಲು. ನನಗೆ ಇವತ್ತು ಅವಳು ಮೋಸ ಮಾಡಿಬಿಟ್ಟು ದೊಡ್ಡ ಸೊಸೆಗೆ ಒಬ್ಳಿಗೇನೆ ಮನೆ ಕೊಟ್ಲಲ್ಲ, ಎಷ್ಟು ಮೈಯ ಗುರಿಯಕ್ಕಿಲ್ಲ. ಪ್ರೀತಿ ನಿನ್ನ ಹೆಸ್ರಿಗೆ ಮಾಡಿಸ್ತೀನಮ್ಮ, ಮನೇನ ನಿನ್ನ ಹೆಸ್ರಿಗೆ ಮಾಡಿಸ್ಕೊಬಿಡಮ್ಮ ಅಂತ ಹೇಳ್ಬಿಟ್ಲಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿಯನ. ಅವತ್ತೇ ನನಗೆ ಇವಳಿಗೋ ಇಲ್ಲೋಡಿ ಇವಳು ಸತ್ತಿದ್ದಾಳೆ ಅಂತಂದ್ರೂ ನೋಡಬಾರ್ದು ಅಂತ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗ್ಬಿಡ್ತಮ್ಮ ನನಗೆ, ಅಷ್ಟು ಬೇಜಾರಾಗ್ಬಿಡ್ತು. ಅವಳು ಇನ್ನು ಏನಾಗಿದ್ದಾಳೆ ಅಂದ್ರೂ ನೋಡೋದಿಲ್ಲ. ಅದಕ್ಕೆ ಮತ್ತೆ ನನ್ನ ಕಣ್ಣು ಮುಂದೆನೇ ಅನುಭವಿಸ್ತಾ ಇದ್ದಾಳೆ. ನಾನು ಅಯ್ಯಂದಿದ್ದು, ನಾನು ಕಣ್ಣೀರು ಹಾಕಿದ್ದು, ನಾನು ಅನುಭವಿಸಿದ್ದು, ಅವಳಿಗೇನು ಒಳ್ಳೇದಾಗೋದಿಲ್ಲ. ನನ್ನ ಕಣ್ಣು ಮುಂದೆನೇ ಅವಳು ನೋಡು ಯಾವ ರೀತಿ ಅನುಭವಿಸ್ತಾ ಇರ್ತಾಳೆ. ನನ್ನ ಕಣ್ಣು ಮುಂದೆ ಅನುಭವಿಸ್ಬೇಕು ಅವಳು, ಹಂಗಾಗುತ್ತೆ. ಮತ್ತೆ ಹೋದ್ರೂ ತಿರ್ಗಾ ದುಡ್ಡು ಪಟ್ಟು ಕೊಡ್ಬೇಕು. ಅವಾಗ ನೋಡು ಇಬ್ರು ಅಣ್ಣ ತಮ್ಮಗಳು ಈಕಿ ಅವಾಗ ಎಷ್ಟೊಂದು ದುಡ್ಡು 2 ಲಕ್ಷ ರೂಪಾಯಿ ಆತೇನ. ಅವಾಗ ಒಂದು ಲಕ್ಷನ ಏನು ಆತೇನ. ಇಬ್ಬರಳು ಈಕಿ ತೋರಿಸಿ ಕರ್ಕೊಂಬಂದು ಆಗ ಇಬ್ಬರಳು ಹೋದ್ಮೇಲೆ ಅಯ್ಯೋ ಅವ್ನು ಕೊಡಲಿಲ್ಲ ಅಂತ. ಅದಕ್ಕೆ ಮತ್ತೆ ನೋಡೋಕ್ಕೆ ಹೋಗ್ಬೇಡ್ರಿ ನೀವು, ಅವರೇ ಇಕ್ಕಲೇಳು. ನೀವು ಸುಮ್ಮನೆ ಅಕೌಂಟ್ನಾಗ ದುಡ್ಡು ಇಕ್ಕೊಂಡು ಸುಮ್ಮನಿರ್ರಿ. ನಾನು ಅದಕ್ಕೆ ಮತ್ತೆ ಯಪ್ಪನ ಅಕೌಂಟ್ನಾಗಿದ್ದರೆ ಸುಮ್ಮನೆ ಖರ್ಚಾಗುತ್ತೆ ಅಂತೇಳಿ ನನ್ನ ಅಕೌಂಟಾಗ 10 ಲಕ್ಷ ದುಡ್ಡು ಹಾಕಿದ್ದೀನಿ ಅಜ್ಜಿ. ಈಗ 10 ಲಕ್ಷ ಕರೆಕ್ಟಾಗಿ ನನ್ನ ಅಕೌಂಟ್ನಾಗ ದುಡ್ಡು ಐತಿ. ಅದಕ್ಕೆ ಮತ್ತೆ ನಾನು ಯಾರು ಸವಾಸಕ್ಕೂ ಹೋಗಲ್ಲ ಇನ್ಮೇಲೆ. ಅವಳು ನೋಡೋಕೆ ಹೋಗಲ್ಲ. ನಾನು ಹೇಳಿದ್ದೀನಿ ಹೋಗ್ಬೇಡ, ನಮಗೇನೇನು ಕೊಟ್ಟಿಲ್ಲ, ಬಾ ಹೋಗೋಣ ಅಂತಂದ್ರು. ಬೇಡ ಹೋಗೋದು ಬೇಡ, ನಿಮ್ಮ ಚಿಕ್ಕಮ್ಮ ನಮಗೇನು ಮನೆ ಕೊಟ್ಟಿಲ್ಲ ಏನಿಲ್ಲ ಅಂತೇಳಿ ಹೇಳಿದ್ದೀನಿ ರಾತ್ರಿ. ಚಿಕ್ಕಮ್ಮಂಗೆ ಹಿಂಗೆ ಚೆನ್ನಾಗಿಲ್ವಂತೆ ಕಣೆ. ಚೆನ್ನಾಗಿಲ್ದಿದ್ರು ಬಿಡು, ಅವ್ರು ತೋರಿಸ್ತಾರೆ. ನಿನ್ನ ಎಂತೆಂತ ಮತ್ತೆ ಬೈಕೆಣೆತ್ ಗೊತ್ತೇ. ನಿನ್ಗೆ ಏನು ಮಾಡೈತೆ ನಿಮ್ಮ ಚಿಕ್ಕಮ್ಮ? ನಿನ್ನ ನೋಡಿದ್ರೆ ಆಗ್ತಾ ಇರಲಿಲ್ಲ. ಅವರು ಇವತ್ತು ಒಳ್ಳೆಯರಾದ್ರು ಗಂಡ ಹೆಂಡ್ತಿ ಇಬ್ರು, ನಮ್ಮಿಬ್ರು ನೋಡಿದ್ರೆ ಆಗಲ್ಲ, ಬೇಡ ಹೋಗಬೇಡ ಅಂತ ಹೇಳಿದ್ದೀನಿ. ನಾವು ಹೋದ್ರೆ ನಮ್ಮ ದುಡ್ಡು ಖರ್ಚು, ಅದಕ್ಕೆ ನಾವು ಹೋಗಲ್ಲ ನೋಡೋಕ್ಕೆ. ನಾವ್ಯಾಕೆ ನೋಡ್ಬೇಕು ಹೋಗಿ? ನಾವು ನೋಡಲ್ಲ ಬಿಡು, ಏನು ನಾವು ನೋಡೋ ಅಂಥದ್ದೇನು, ಹೋಗ್ಲೇಳು. ನಾನು ಅದಕ್ಕೆ ಮತ್ತೆ ನನ್ನ ಅಕೌಂಟ್ನಾಗ ಇಕ್ಕೊಂಡ್ರೆ ದುಡ್ಡ. ನಾವಿನ್ನು ಮನೆ ಕಟ್ಟಬೇಕು, ಮನೆ ಕಟ್ಟೋದಕ್ಕೆ ದುಡ್ಡು ಬೇಕಲ್ಲ. ಅದಕ್ಕೆ ಮತ್ತೆ ನನ್ನ ಅಕೌಂಟ್ನಾಗೆ ಹಂಗೆ ಇಕ್ಕೊಂಡಿದ್ನಿ. 1 ರೂಪಾಯಿ ದುಡ್ಡು ಖರ್ಚು ಮಾಡಿಲ್ಲ ನಾನು. ಹಂಗೆ ಇಕ್ಕೊಂತೀನಿ. 10 ಲಕ್ಷ ದುಡ್ಡು ಮುರ್ಸೋದೇ ಇಲ್ಲ, ಹಂಗೆ ಇಕ್ಕೊಂತೀನಿ. ಮತ್ತೆ ಅಕೌಂಟ್ನಾಗೆ ದುಡ್ಡು ಇರ್ಬೇಕು ಹೇಳು. ದುಡ್ಡಿದ್ರೆ ಏನೋ ಒಂಥರನ ಧೈರ್ಯ. ನೋಡು ನಾನು ಈಗ ನಿನ್ನ ತಲೆ ಕೆಡಿಸಬೇಡ, ಏನೇ ಬರಲಿ ನಿನ್ನ ತಲೆ ಕೆಡಿಸಬೇಡ ಕಣಮ್ಮ. ಹ್ಞೂನಪ್ಪ, ಇವಾಗ ನನ್ನ ಅಕೌಂಟ್ನಾಗ 10 ಲಕ್ಷ ದುಡ್ಡು ಇಕ್ಕೊಂಡಿದ್ದೀನಿ. ನಾನು ಏನು ಯಾರಿಗೆ ಹೆದರಿಕೆಮಲ್ಲ. ಬಿಡು ಹಂಗಾರ ಹೋಗಿ. ನೀನು ನೋಡು ಈ ಊರಿಗೆ ನೀನೇ ಸಾವುಕಾಯ್ತಿ. 10 ಲಕ್ಷ ಅಕೌಂಟ್ನಾಗ ಇಕ್ಕೊಂಡವ್ರಿ ಅಂತಂದರೆ ಇವತ್ತು ನಿಜವಾಗ್ಲೂ ನಿನ್ನ ಗ್ರೇಟು. ನನ್ನ ಮಗಳನ್ನ ಹೊರಳ್ತೀನಿ. ಅವ್ರಿಗೆ ನಾನು ಬೇಕಾದ್ರೆ ಬುದ್ಧಿ ಕಲಿಸ್ತೀನಿ. ನೀನು ಒಂದು ಸೂಸ ನನ್ನ ತಲೆ ಕೆಟ್ಬಿಟ್ರೆ ನಾನು ನನ್ನ ಮಗ. ಬಿಡು ನೀನು ಇವತ್ತು ನಿನ್ನ ಸಾವುಕಾಯ್ತಿ. ನನ್ನ ಮಗಳೇ ಇವತ್ತು ಸಾವುಕಾಯ್ತಿ. 10 ಲಕ್ಷ ದುಡ್ಡು ಇಕ್ಕೊಂಡು ನೋಡಿ ಇವತ್ತು ನನ್ನ ಮಗಳು ಅಕೌಂಟ್ನಾಗೆ. ಅದೇನು ಅವ್ರಿಗೆ ಹೋಗಿ ನೀನು ಖಾಲಿ ಬಿಡೋ ಅಂಥದ್ದು ಏನಿಲ್ಲ. ನಾನು ಬೇಕಾದ್ರೆ ನಾನು ಏನು ಬಂದ್ರು ನೋಡ್ಕೊಂಬ. ನೀನು ತಲೆ ಕೆಡಿಸಬೇಡ ಇನ್ನು. ಅದಕ್ಕೆ ಮತ್ತೆ ಇಲ್ಲೇ ಇರಮ್ಮ ಅಂತ ಹೇಳಿರೋದು. ಇಲ್ಲೇ ಇರ್ತಾರೆ. ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂದರು. ಬೇಡ ಕಣಮ್ಮ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಎಲ್ಲ ತಂದಾಕ್ತಿರಿ ಮನೆಗೆಲ್ಲ. ತರಕಾರಿ ತತ್ತಾನೆ. ಅವ್ನಿಗೆ ದಿನ 100-300 ರೂಪಾಯಿ ಟಿಪ್ ಸಿಗುತ್ತೆ. ಅದ್ರಾಗೆ ತರಕಾರಿ ಖರ್ಚೆಲ್ಲ ಹೋಗುತ್ತೆ. ಇನ್ನು ದುಡ್ದಿರೋದು ಸಂಬಳದ ಹಂಗೆ ಇರುತ್ತೆ. ನಮ್ಗೆ ಇನ್ಯಾರ ಇದ್ದಾರೆ ಅಷ್ಟೇನೆ. ಇಲ್ಲೇ ನೋಡ್ಕೊಂಡು ಇಲ್ಲೇ ಇರೋಕ್ಕಾಗತ್ತೆ ಅಷ್ಟೇನೆ. ನಾವಿನ್ನೇನೆ ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಪಟ್ಟು. ಇಲ್ಲಣಮ್ಮ ನಾನು ಇಲ್ಲೇ ಮನೆಯಾಗ ಏನಾದರೂ ಒಂದು ಕೆಲಸ ಮಾಡೋ ಅಂತ ದುಡುಕ್ತೀನಿ. ಮನೆಯಾಗ ಏನಾದರೂ ಒಂದು ಕೆಲಸ ಮಾಡೋ ಅಂತ ದುಡುಕಿ ನಾನು ಮನೆಯಾಗೆ ಕೆಲಸ ಮಾಡ್ತೀನಿ. ಅವ್ರು ಸಂಬಳ ದುಡಿತಾರೆ, ನಾನು ಸಂಬಳ ದುಡಿತೀನಿ. ನಾವು ಅವ್ರಿಗಿನ ಹೆಚ್ಚಾಗಿ ನಾವು ಮನೆ ಕಟ್ತೀವಿ. ನೀವು ನಮ್ಮ ಜೊತೆನೇ ಇರೋಣ. ನಿಮ್ಮ ಮನೆ ಇಲ್ಲ ಅಂತ ತಲೆನೇ ಕೆಡಿಸ್ಕೊಬೇಡ್ರಿ. ನಮ್ಮ ಮನೆ ನಾವು ಕಟ್ತೀವಿ. ನಮ್ಮ ಮನೆಗೆ ನೀವು ಇರಿರಂತೆ, ಸರಿನಾ? ಈಗ 10 ಲಕ್ಷ ದುಡ್ಡು ಐತಿ, ಇನ್ನೂ 10 ಲಕ್ಷ ದುಡ್ಡು ಮಾಡ್ತೀವಿ ನಾವು. ಆಯ್ಕೆ ಮತ್ತೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ನೋಡು ನಮ್ಮ ಅಮ್ಮ ನಿನ್ನ ಮೇಲೆ ನೀನು ಎಂಥ ಮನೆ ಕಟ್ತಾಳೆ ಅಂತೇಳಿ. ನನ್ನ ಅಕೌಂಟಲ್ಲಿ ಇವಾಗ 10 ಲಕ್ಷ ದುಡ್ಡು ಐತೆ. 10 ಲಕ್ಷದ 2,000 ಖರ್ಚಿಗೆ. 2,000 ಮೇಗಳದು ಸ್ವಲ್ಪ ಚಿಕ್ಕ ದುಡ್ಡು, ಅದು ಹಂಗೆ ಎತ್ತಿಟ್ಕೊಂಡಿದ್ದೀನಿ. 10 ಲಕ್ಷ ದುಡ್ಡು ಕಳೆಯೋದಿಲ್ಲ. ಅಕೌಂಟಲ್ಲಿ ಹಾಗೇ ಸೇವ್ ಆಗಿದೆ. ಅಕೌಂಟಲ್ಲಿ ದುಡ್ಡು ಹಾಗೇ ಇದೆ. 10 ಲಕ್ಷ ದುಡ್ಡು. ಇವತ್ತು ನನ್ನ ಕಾಲು ಎಳಿಯೋಕ್ಕೆ ಬಂದವರೆಲ್ಲ ನನ್ನ ಕಾಲ ಕೆಳಗೆ ಉಳ್ದೋದ್ರಿ ಇವತ್ತು. ಆ ಸುಗುಣ ನನಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ಲು, ನನಗೆ ಕೊಡಬಾರ್ದು ಮನೇನ ಅಂತ ಹೇಳಿ ನನಗೆ ಎಷ್ಟೆಲ್ಲ ಮರ್ಯಾದೆ ಮಾಡಿದ್ಲು. ಇವತ್ತು ಅವಳಿಗೆ ಎಂಥ ಪರಿಸ್ಥಿತಿ ಬಂತು ನನ್ನ ಕಣ್ಣು ಮುಂದೆನೇ ಅವಳು ಅನುಭವಿಸ್ತಾ ಇದ್ದಾಳೆ. ನನ್ನ ಅಕೌಂಟಲ್ಲಿ 10 ಲಕ್ಷ ದುಡ್ಡು ಐತಿ. ಇನ್ಯಾರಿಗೆ ನಾವೇನೇನು ಮನೆ ಕಟ್ಟೋಕ್ಕಾಗಲಿ ಏನಕ್ಕೆ ಆಗಲಿ ನಾವಿನ್ನು ತಲೆ ಕೆಡಿಸ್ಕೊಂಬೋಕ್ಕಾಗಲ್ಲ. ಯಾರ ಕೈ ಕಾಲು ಹಿಡಿಯೋಕೆ ಹೋಗಲ್ಲ. ಇನ್ಮೇಲಿಂದ ನಾವು ಹಂಗಿರ್ತೀವಿ. ಅವ್ರನ್ನೇನು ಹೋಗಿ ಕೇಳಬೇಕಾ? ನಮ್ಮ ಹತ್ರ ದುಡ್ಡಿದೆ, ನಾವು ಮಾಡ್ಬೋದು. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಮಾಡಿ ತೋರಿಸ್ಬೋದು. ದುಡ್ಡಿದ್ರೆ ನೋಡ್ತಾ ಇರ್ರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.